ಗುಡ್ ಮಾರ್ನಿಂಗ್. ಟೈಮ್ ಬಂತು 6 o'clock. ಈಗ ವಾಕ್ ಮುಗಿಸ್ಕೊಂಡು ಸೊ ವಾಕ್ ಮುಗಿಸ್ಕೊಂಡು ಬಂದಾಗ ಅಲ್ಲಿ ಸಂಪಿಗೆ ಹೂ ಮತ್ತು ಬ್ಲೂ ಫ್ಲವರ್ಸ್ ಇತ್ತು. ಸೊ ಈಗ ಬಂದ ತಕ್ಷಣವೇ ನೆಕ್ಸ್ಟ್ ಕೆಲಸ ಅಂತೂ ನಾನು ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ಪ್ರಿಪೇರ್ ಮಾಡ್ತೀನಿ. ಸೊ ವೆಯ್ಟ್ ಲಾಸ್ ಡ್ರಿಂಕ್ ಪೌಡರ್ ಕೂಡ ಖಾಲಿಯಾಗಿದೆ. ಸೊ ಪ್ರಿಪೇರ್ ಮಾಡಬೇಕು. ಪ್ರಿಪೇರ್ ಮಾಡುವಾಗ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಚೆನ್ನಾಗಿ ಬಾಯ್ಲ್ ಆಗಬೇಕು ಆಯಿತಾ. ಈ ವಾಟರ್ ಎಷ್ಟು ಬಾಯ್ಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಸೊ ನನ್ನ ಟೈಮಿಂಗ್ಸ್ ಈಗ ವೆಯ್ಟ್ ಲಾಸ್ ಡ್ರಿಂಕನ್ನ ತೊಗೊಳೋದು 7:30 ಆಗುತ್ತೆ. ಬಿಕಾಸ್ 6:30ಗೆ ಬರ್ತೀನಿ, ಬಟ್ ಸ್ವಲ್ಪ ಕೆಲಸ ಇರುತ್ತೆ. ಲಂಚ್ ಪ್ರಿಪೇರ್ ಮಾಡೋದು, ಟಿಫನ್ ಪ್ರಿಪೇರ್ ಮಾಡೋದು. ಮಾರ್ನಿಂಗ್ ಡ್ರಿಂಕ್ ಕೆಲಸ ಆದಮೇಲೆ ಒಂದು 7:30 ಮಾರ್ನಿಂಗ್ ಡ್ರಿಂಕ್ ತೊಗೊತಾ ಇದ್ದೀನಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಬೇಕಾದಂತಹ ನನ್ನ ಒಂದು ಹೆಲ್ತಿ ವೆಯ್ಟ್ ಲಾಸ್ ಡ್ರಿಂಕ್. ನನ್ನ ಪಕ್ಕ ಯಾರೋ ಕೂತಿದ್ದಾರೆ, ತೋರಿಸ್ಲಾ? ಟನ್ ಟಡನ್ 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 ಟನ್ ಟಡನ್. Say hi. Hi. Hi, Anuma. Say hi. Hi. ಸೊ ಬೆಳಗ್ಗೆ ಎದ್ದ ತಕ್ಷಣ ಅವಳು ಬಿಸ್ಕೆಟ್ ಬ್ಯಾಟಿಂಗ್ ಹೊಡಿತಾವಳೆ. ಅವಳಿಗೆ ಬಿಸ್ಕೆಟ್ ಕೊಡೋದು ನಾನು ನ್ಯೂಟ್ರಿಷನ್ ಹೆಲ್ದಿ ಬಿಸ್ಕೆಟ್, ಶುಗರ್ ಲೆಸ್ ಇರೋಂತಹ ಒಂದು ಬಿಸ್ಕೆಟ್. ಸೊ ಮಾರ್ನಿಂಗ್ ಟಿಫನ್ ಬಂದು 9:30ಗೆ ತೊಗೊತೀನಿ. ಸೊ ಇವತ್ತು ಮುದ್ದೆ, ಬಸ್ಸಾರು ಮತ್ತು ಸೊಪ್ಪು ಬ್ಯಾಟಿಂಗು. 12:30ಗೆ ನನ್ನ ಒಂದು ಹೆಲ್ತಿ ಡ್ರಿಂಕ್ ವಿತ್ ಎನಿ ಫ್ರೂಟ್ಸ್. ಓಕೆ, ಸ್ವಲ್ಪ ಜನ 8 o'clock ಅವ್ರು 7 o'clock ಈ ರೀತಿ ಟಿಫನ್ ಮಾಡ್ತಾರೆ. ಬಟ್ ನನ್ನ ಒಂದು ಟೈಮಿಂಗ್ಸ್ ಬಂದು 9:30. ಬಿಕಾಸ್ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ, ಸೊ ಆಫೀಸಿಗೆ ಅವ್ರಿಗೆ ಸೆಂಡ್ ಮಾಡಿ, ಅದಾದಮೇಲೆ ಮಕ್ಳಿಗೆ ನೋಡ್ಕೊಂಡು ಅವ್ರಿಗೆ ಫುಡ್ ಟಿಫನ್ ಎಲ್ಲ ಮುಗಿಸಿ ನಾನು ಟಿಫನ್ ಮಾಡೋ ಅಷ್ಟರಲ್ಲಿ 9:30 9:45 ಅಷ್ಟರಲ್ಲಿ ಆಗುತ್ತೆ. ಸೊ ಆಫ್ಟರ್ ದಟ್ ಒಂದು 1 hour 2 hour ಗ್ಯಾಪ್ ಬಿಟ್ಟು 12:30ಗೆ ನಾನು ಎಗೇನ್ ನನ್ನ ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಟೈಮ್ ಇಸ್ ನಾವು 12:30. ಸೊ ಈಗ ನಾನು ವೆಯ್ಟ್ ಲಾಸ್ ಡ್ರಿಂಕನ್ನು ತಗೊತಾ ಇದ್ದೀನಿ. 1 bowl ರೈಸ್. ಸೊ ಆಫ್ಟರ್ನೂನ್ಗೆ ಸ್ವಲ್ಪ ರೈಸ್ ಮತ್ತು ಸ್ವಲ್ಪ ಸೊಪ್ಪಿನ ಪಲ್ಯ ಇತ್ತು. ಸೊ ಈವ್ನಿಂಗ್ ಎಟ್ 5 o'clock ಎಕ್ಸಸೈಸ್ ಮಾಡ್ತೀನಿ. ಸೊ ನಾವೊಂದು ವೆಯ್ಟ್ ಲಾಸಲ್ಲಿ ಮೆಂಟಲಿ ನಾವು ತುಂಬ ಸ್ಟ್ರಾಂಗ್ ಇರಬೇಕು. ಬಿಕಾಸ್ ಎನಿ ಜಂಕ್ ಫುಡ್ಸ್ ಆಗಿರ್ಬೋದು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಶುಗರ್ ಕಂಟೆಂಟ್ ಆದಷ್ಟು ನೀವು ಶುಗರನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಯಾವಾಗಾದರೂ ಸ್ವೀಟ್ ತಿನ್ನಬೇಕು ಅಂತಾಗ ಜಾಗ್ರಿಯಲ್ಲಿ ಬೆಲ್ಲದಲ್ಲಿ ಮಾಡೋಂತಹ ಪಾಯಸ ಆಗಿರ್ಬೋದು, ಆ ರೀತಿ ಸ್ವೀಟನ್ನು ತಿನ್ನಿ. ಆದಷ್ಟು ಶುಗರನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ. ಹಾಗೆ ವಾಟರನ್ನು ಚೆನ್ನಾಗಿ ಕುಡೀರಿ. ಆ್ಯಂಡ್ ಜಂಕ್ ಫುಡ್ ಅಂತೂ ಕಂಪ್ಲೀಟಾಗಿ ಬಿಟ್ಟೇ ಬಿಡಿ ಆಯಿತಾ. ಸೊ ಈವ್ನಿಂಗಿಗೆ ನಾನು ಬ್ರೆಡ್ ಆಮ್ಲೆಟ್ ತೊಗೊತಾ ಇದ್ದೀನಿ. ಸೊ ಅದ್ರ ಜೊತೆ ನನ್ನ ಒಂದು ಹೆಲ್ದಿ ಡ್ರಿಂಕ್. ಸೊ ಈವ್ನಿಂಗ್ ಸ್ನ್ಯಾಕ್ಸ್. ಸೊ ಎಗೇನ್ ನೈಟ್ ಡಿನ್ನರ್ ಆದಮೇಲೆ ಡಿನ್ನರ್ ಶೂಟ್ ಮಾಡಲಿಲ್ಲ. ಸೊ ಅದೇ ಅನ್ನ ಸಾಂಬಾರು ಇತ್ತು ಅಂತ. ಸೊ ಎಗೇನ್ ಊಟ ಆದಮೇಲೆ ಫೈನಲಿ ಈಗ ನನ್ನ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ತೊಗೊತಾ ಇದ್ದೀನಿ. ಡೇ 1 ಕಂಪ್ಲೀಟ್